ಇನ್ನು ಇದೇ ಕೇಸಿಗೆ ಸಂಬಂಧಿಸಿದಂತೆ ಸಿಟಿ ರವಿ ಮಾತನಾಡಿದ್ದಾರೆ. ಕಾಂಗ್ರೆಸ್ಗೆ ಹಣ ಹೋಗಿದೆ, ಆ ಕಾರಣಕ್ಕಾಗಿ ಕೇಸು ಮುಚ್ಚೋದಕ್ಕೆ ಯತ್ನಿಸ್ತಾ ಇದ್ದಾರೆ. ಈ ಹಗರಣ ಲೂಟಿ ಹೊಡೆಯೋದಕ್ಕೆ ಅಂತಾನೆ ಮಾಡಿದ್ದಾರೆ. ದೊಡ್ಡವರಿರೋ ಕಾರಣ ಸಮಗ್ರ ತನಿಖೆ ಆಗ್ತಿಲ್ಲ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಸಿಟಿ ರವಿ ವಾಗ್ದಾಳಿ ಮಾಡಿದ್ದಾರೆ. SIT ಕೂಡ ಒತ್ತಡಕ್ಕೆ ಅನುಗುಣವಾಗಿ ಕೆಲಸ ಮಾಡ್ತಾ ಇದೆ ಅಂತ ಅವರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ನೋಡಿದಾಗ ತಲೆ ಕಾಯೋ ಕೆಲಸ ಮಾಡ್ತಿದ್ದಾರೇನೋ ಅಂತ ಅನಿಸ್ತಾ ಇದೆ. ಹಗರಣದ ಕಿಂಗ್ ಪಿನ್ಗಳನ್ನು ರಕ್ಷಣೆ ಮಾಡೋಕ್ಕೋಸ್ಕರನೇ ವಿಳಂಬ ನೀತಿಯನ್ನು ಅನುಸರಿಸಿ ತಲೆ ಕಾಯೋ ಕೆಲಸ ಮಾಡ್ತಿದ್ದಾರೆ ಅಂತ ಅನುಮಾನ ನನಗಿದೆ. ನಾವು ಮೊದಲ ದಿನದಿಂದಲೇ ಆರೋಪ ಮಾಡಿದ್ವಿ, ನೆಕ್ಕುಂಟಿ ನಾಗರಾಜ್ ಮತ್ತು ಕಾಂಗ್ರೆಸ್ನ ನಡುವಿನ ಗಳಸ್ಯ ಕಂಠ್ಯಸ್ಯ ಸಂಬಂಧ, ಅದು ಮುಖ್ಯಮಂತ್ರಿಗಳ ಬಗ್ಗೆ ಜೊತೆಗೆ ಸಂಬಂಧ ಇರ್ಬೋದು, ಉಪಮುಖ್ಯಮಂತ್ರಿಗಳ ಜೊತೆಗೆ ಸಂಬಂಧ ಇರ್ಬೋದು, ಮಾಜಿ ಸಚಿವ ನಾಗೇಂದ್ರ ಜೊತೆಗೆ ಸಂಬಂಧ ಇರ್ಬೋದು. ಇದನ್ನು ನಾವು ಮೊದಲ ದಿನದಿಂದ ಹೇಳಿದ್ವಿ. ಮೊದಲ ದಿನದಿಂದ ಈ ಹಣ ತೆಲಂಗಾಣ ಚುನಾವಣೆಗೆ ಬಳಕೆ ಆಗಿದೆ, ಈ ಹಣ ಕರ್ನಾಟಕದ ಲೋಕಸಭಾ ಚುನಾವಣೆಗೆ ಬಳಕೆ ಆಗಿದೆ ಅನ್ನೋ ಆರೋಪ ಮಾಡಿದ್ವಿ. ಆರೋಪಕ್ಕೆ ಸಾಕ್ಷಿ ಅನ್ನೋ ರೀತಿಯಲ್ಲೇ ಕೆಲವು ಬೆಳವಣಿಗೆಗಳು ಕಂಡು ಬಂದಿದ್ದಾವೆ. ಇಲ್ಲಾಂದರೆ ಯಾಕೆ ಇದುವರೆಗೂ ಹಣ ರಿಕವರಿ ಮಾಡಲಿಲ್ಲ, ಎಲ್ಲೆಲ್ಲಿ ಹೋಗಿದೆ, ಅವ್ರನ್ನ ಎಷ್ಟು ಜನ ಅರೆಸ್ಟ್ ಮಾಡಿದ್ದಾರೆ ನೋಡಿ. ಇಡೀ ಹಗರಣ ಲೂಟಿ ಹೊಡೆಯೋಕ್ಕೆ ಅಂತಲೇ ಮಾಡಿದ ಸಂಚು, ಶಾಂಗ್ರಿಲಾ ಹೋಟೆಲ್ನಲ್ಲಿ ಮೌಖಿಕ ಸೂಚನೆಯನ್ನು ನಾಗೇಂದ್ರ ಕೊಡ್ತಾನೆ ಅನ್ನೋಂಥ ಮಾಹಿತಿ ನೆಕ್ಕುಂಟಿ ನಾಗರಾಜ್ ಏನು ಹೇಳ್ತಾನೆ ಕೇಳಿ ಅಂಥೇಳಿ ಒಂದು ಸಂಬಂಧವನ್ನು ಜೋಡಿಸಿಕೊಟ್ಟಿದ್ದು ಯಾರಿಗೆ, MD ಪದ್ಮನಾಭಗೆ. ಅದರ ನಂತರದ ಬೆಳವಣಿಗೆಗಳು MG ರಸ್ತೆ ಬ್ರಾಂಚಿಗೆ, ಯೂನಿಯನ್ ಬ್ಯಾಂಕಿನ ಬ್ರಾಂಚಿಗೆ ಹಣ ವರ್ಗಾವಣೆ ಮಾಡೋದು, ಅಲ್ಲಿಂದ RBL ಬ್ಯಾಂಕು ಹೈದರಾಬಾದ್ ಶಾಖೆಗೆ ಹಣ ವರ್ಗಾವಣೆ ಮಾಡೋದು, ಅಲ್ಲಿಂದ ಫಸ್ಟ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗೆ ಹಣ ವರ್ಗಾವಣೆ ಆಗೋದು, ಎಲ್ಲ ಒಂದು ಸಂಚಿನ ಭಾಗ. ಇದರಲ್ಲಿ ಕಾಂಗ್ರೆಸ್ಸಿಗೂ ಹಣ ಹೋಗಿರೋದ್ರಿಂದ, ಕಾಂಗ್ರೆಸ್ ಚುನಾವಣೆಗೂ ಬಳಕೆಯಾಗಿರೋದ್ರಿಂದ ಈ ಸತ್ಯವನ್ನು ಅವರು ಹೊರಗೆ ತರಬಾರ್ದು ಅಂತಲೇ ಪ್ರಯತ್ನ ಮಾಡ್ತಿದ್ದಾರೆ, ಅದನ್ನು ಮುಚ್ಚಾಕೊಳ್ಳೋಕ್ಕೆ ಎಲ್ಲ ಪ್ರಯತ್ನ ಮಾಡ್ತಿದ್ದಾರೆ. ಇದರಲ್ಲಿ ಇದೇನು ವಾಪಸ್ ಬರೋಕ್ಕೋಸ್ಕರ ಮಾಡಿದ ಪ್ಲಾನ್ ಅಲ್ಲ, ಇದು ಲೂಟಿ ಹೊಡೆಯೋಕ್ಕೆ ಅಂತಲೇ ಮಾಡಿದ ಪ್ಲಾನು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.